ವೆಲ್ಕಮ್ ಟು ನಿತ್ಯ ಸ್ಪೆಷಲ್. ನಾನು ನಿಮ್ಮ ನಿತ್ಯ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ನೋಡಿ, ಗೆಣಕ ಸೊಪ್ಪು ಹಳ್ಳಿ ಸೈಡಲ್ಲಿ ಸಿಗುತ್ತೆ, ಸಿಟಿ ಕಡೆಯಲ್ಲೂ ಸಿಗುತ್ತೆ, ಆದರೆ ಕಮ್ಮಿ ಸಿಗೋದು. ಅದನ್ನು ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇವಾಗ ಅದು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ ಅಂದರೆ ಒಂದು ಹಿಡಿಯಷ್ಟು ಅಕ್ಕಿನ ಹುರಿದು ಇಟ್ಕೊಳ್ತಿದ್ದೀನಿ. ನೋಡಿ, ಸ್ವಲ್ಪ ಕೆಂಪಗಾದರೆ ಅಕ್ಕಿ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸಾಂಬಾರು ಹೇಗೆ ಮಾಡೋದು ಅಂತ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ನಾನು ಸೊಪ್ಪನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಇತ್ತು, ಹಾಗಾಗಿ ನಾನು ಸ್ವಲ್ಪ ಹಚ್ಚಿಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಫ್ರೈ ಮಾಡ್ಕೊಳಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೀಟಾಗಿ ಫ್ರೈ ಆಗಿದೆ. ಪಕ್ಕದಲ್ಲೇ ಒಂದು ಜಾರಿದೆ. ಇವಾಗ ಜಾರಿಗೆ ನಾವು 1 ಕಪ್ಪಷ್ಟು ದೊಡ್ಡ ಕಪ್ಪಲ್ಲಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಒಂದು 2 ಟೊಮೆಟೊ ಹಾಕ್ಕೊಳ್ತಿದ್ದೀನಿ. ಮತ್ತು ಬೆಳ್ಳುಳ್ಳಿ ನಾನಿಲ್ಲಿ 1 ಗೆಡ್ಡೆ ಅಷ್ಟೇ ತೊಗೊಂಡಿರೋದು. ಈರುಳ್ಳಿ 1-2 ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜ್ದು. ನೋಡಿ, ಸ್ವಲ್ಪ ಶುಂಠಿ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಸೊಪ್ಪನ್ನು ಫ್ರೈ ಮಾಡಿರೋದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಅದನ್ನು ಹಾಕ್ಕೊಂಡು ನೋಡಿ, ಬಿಸಿ ಇದೆ ಸ್ವಲ್ಪ. ಇವಾಗ ನಾನು ಅಕ್ಕಿನ ಹುರಿದು ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ನೋಡಿ, ಇವಾಗ ಅದನ್ನು ಗ್ರೈಂಡ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ಇವಾಗ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಒಂದು 2 ಟೇಬಲ್ ಸ್ಪೂನಷ್ಟು. ಇದಕ್ಕೆ ಸ್ವಲ್ಪ ಸಾಸಿವೆ. ನೋಡಿ, ಸಾಸಿವೆ ಸ್ವಲ್ಪ ಚಿಟಪಟ ಅನ್ನಬೇಕು. ಅದಕ್ಕೆ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದನ್ನು ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಒಗ್ಗರಣೆಗೆ. ನೋಡಿ, ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನಾನು ಸೊಪ್ಪು ಆವಾಗಲೇ ಹೇಳ್ತೀನಿ ನಿಮಗೆ, ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಅಂತೇಳಿ. ಸೊಪ್ಪು ಜಾಸ್ತಿ ಇರೋದ್ರಿಂದ ಹಚ್ಚಿಟ್ಕೊಂಡಿದ್ದೀನಿ. ಕಮ್ಮಿ ಇದ್ದರೆ ಹಚ್ಚೋದೇನು ಬೇಡ, ಡೈರೆಕ್ಟ್ ಸಾಂಬಾರಿಗೆ ಹಾಕ್ಕೊಳ್ಳೋಣ. ಹಚ್ಚಿಟ್ಟಿರೋದನ್ನೇ ಹೀಗೆ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆವಾಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮತ್ತು ಇದರಲ್ಲಿ ಸ್ವಲ್ಪ ಕಹಿ ಅಂಶ ಇರುತ್ತೆ, ಬಟ್ ಅದು ಕಹಿ ಅಂಶ ಏನು ಬರಲ್ಲ. ಈ ಥರ ನೀಟಾಗಿ ಫ್ರೈ ಆದರೆ ಒಂದು ಸ್ವಲ್ಪ ಕೂಡ ಕಹಿ ಆಗೋಲ್ಲ. ನೋಡಿ, ರುಬ್ಬಿರೋ ಮಸಾಲೆನ ನಾನು ಇವಾಗ ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಎಷ್ಟು ಗ್ರೀನಾಗಿ ಕಾಣಿಸ್ತಿದೆ ನೋಡಿ. ಇವಾಗ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡೋಣ. ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಿದ್ದೀನಿ. ನೋಡಿ, ಇವಾಗ ನಾನು ಮತ್ತೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ, ನಾನಿವಾಗ ಇದಕ್ಕೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡಿದ್ದೀನಿ, ತುಂಬ ತೆಳ್ಳಗೇನು ಬೇಡ. ನೋಡಿ, ಇದಕ್ಕೆ ನಾನೊಂದು 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ಧನಿಯಾ ಎರಡು ಮಿಕ್ಸ್ ಆಗಿರೋದನ್ನು ಹಾಕ್ಕೊಳ್ತಿದ್ದೀನಿ. ಅದ್ರ ಜೊತೆಗೆ ಕೂಡ ನಾನು ಇಲ್ಲಿ ಸಾಲ್ಟ್ ಕೂಡ ಹಾಕ್ಕೊಳ್ತಿದ್ದೀನಿ, ರುಚಿಗೆ ತಕ್ಕಷ್ಟು. ನೀವು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನೋಡಿ, ಹಾಕಿದ್ಮೇಲೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡೋಣ. ನಾನು ರೆಡ್ ಚಿಲ್ಲಿ ಹಾಕಿದ್ರೆ ಸ್ವಲ್ಪ ಕಲರ್ ಏನು ಚೇಂಜ್ ಏನಾಗಲ್ಲ, ಗ್ರೀನ್ ಕಲರೇ ಇರುತ್ತೆ. ಬಟ್ ಇದು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಮೊಟ್ಟೆ ಕೂಡ ಹಾಕಿ ಮಾಡೋದು. ನೋಡಿ, ಇವಾಗ ಚೆನ್ನಾಗಿ ಕುದಿ ಬರ್ತಾಯಿದೆ. ಕುದಿಬೇಕಿದು ಚೆನ್ನಾಗಿ ಕುದಿದ್ಮೇಲೆ ಆಮೇಲೆ ಮೊಟ್ಟೆ ಹಾಕ್ಕೊಳ್ಳೋಣ ಇದಕ್ಕೆ. ನೋಡಿ, ಮೊಟ್ಟೆ ನಾನು ಇಲ್ಲೊಂದು 7 ಮೊಟ್ಟೆ ತೊಗೊಂಡಿದ್ದೀನಿ. ಆ 7 ಮೊಟ್ಟೆ ಕೂಡ ಹಾಕ್ಕೊಳ್ತಿದ್ದೀನಿ. ಈಗ ಲೋ ಫ್ಲೇಮ್ ಮಾಡ್ಕೊಂಡಿದ್ದೀನಿ ನಾನು. ಲೋ ಫ್ಲೇಮಲ್ಲಿ ಮಾಡಿಕೊಂಡೆ ಮೊಟ್ಟೆ ಹಾಕಬೇಕು, ಇಲ್ಲಾಂದರೆ ಎಲ್ಲ ಕಲಸೋಗುತ್ತೆ, ಬಟ್ ಚೆನ್ನಾಗಿ ಆಗಲ್ಲ ಅಂತಷ್ಟೇ. ನೋಡಿ, ಈ ಥರ ಲೋ ಫ್ಲೇಮ್ ಮಾಡಿ ನಿಧಾನಕ್ಕೆ ಹಾಕ್ಕೊಳ್ಳಿ. ಆವಾಗ ನೀಟಾಗೂ ಬರುತ್ತೆ, ಮೊಟ್ಟೆ ಚೆನ್ನಾಗೂ ಕೂಡ ಇರುತ್ತೆ. ಇವತ್ತಿನ ಹೆಲ್ತ್ ಟಿಪ್ಸ್ ಏನಪ್ಪ ಅಂದರೆ, ನೋಡಿ, ಹೆಲ್ತ್ ಟಿಪ್ಸ್ ಅಂತ ಅಂದರೆ, ಇವತ್ತು ಮನೆಯಲ್ಲಿ ಕರಿಬೇವು ಸೊಪ್ಪು ಎಲ್ಲರ ಮನೆಯಲ್ಲೂ ಇರುತ್ತೆ ಅಲ್ವಾ. ಒಂದು ಕಡ್ಡಿ ಕರಿಬೇವು ಫುಲ್ ತಗೊಂಡು ಅದರಲ್ಲೊಂದು 15 ಎಲೆ ಬರುತ್ತೆ, 10-15 ಎಲೆ ಬರುತ್ತೆ. ಅದನ್ನು ತಗೊಂಡು 3 ಬೆರಳಲ್ಲಿ ಎಷ್ಟು ಜೀರಿಗೆ ಬರುತ್ತೋ ಅಷ್ಟನ್ನು ತಿಂದರೆ BP ಶುಗರ್ ಎರಡೂ ಕೂಡ ಕಂಟ್ರೋಲಲ್ಲಿ ಬರುತ್ತೆ. ಮತ್ತು ಕಣ್ಣು ತುಂಬ ಶಾರ್ಪ್ ಆಗುತ್ತೆ. ಇದನ್ನು ಖಂಡಿತ ಒಂದು ಸಲ ಟ್ರೈ ಮಾಡಿ. ಕಣ್ಣಿನ ಸಮಸ್ಯೆ ಇದ್ದವರು ಕೂಡ ಟ್ರೈ ಮಾಡ್ಬೋದು. ಡೈಲಿ ಒಂದು ಕರಿಬೇವು ತಿಂತ ಬಂದರೆ ಸ್ಪೆಕ್ಸ್ ಎಲ್ಲ ಹಾಕಿದ್ರೆ ಅದನ್ನು ತೆಗಿಬೋದು, ಅಷ್ಟು ಚೆನ್ನಾಗಿರುತ್ತೆ ರಿಸಲ್ಟು. ಒಂದು 2 ತಿಂಗಳು ತಿಂದು ಮಾಡಬೇಕು. ರಿಸಲ್ಟ್ ಬರಬೇಕು ಅಂದರೆ ನೀವು 1 ದಿನ 2 ದಿನ ತಿಂದರೆ ಅದು ಗೊತ್ತಾಗಲ್ಲ. ಸೊ ಇವಾಗ ನೋಡಿ, ನಾನು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಎಲ್ಲ, ಅದನ್ನು ಕೂಡ ನೀಟಾಗಿ ಬಿಡಿಸ್ಕೊಂಡಿದ್ದೀನಿ. ಅದು ತಳ ಹತ್ತಬಾರ್ದು ಅಂತಷ್ಟೇ. ಎಲ್ಲ ಮೊಟ್ಟೆನೂ ನೀಟಾಗಿ ಬಂದಿದೆ. ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ನೋಡಿ ಎಷ್ಟು ಸಖತ್ತಾಗಿ ಸ್ಮೆಲ್ ಕೂಡ ಘಮ್ ಅಂತ ಇದೆ. ಗಣಕೆ ಸೊಪ್ಪು ತುಂಬ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನೀವು ಒಂದ್ಸಲ ಟ್ರೈ ಮಾಡಿ. ಹೆಲ್ತ್ಫುಲ್ಲಾಗಿರುವಂಥದ್ದು ಒಂದು ಈ ಸಾಂಬಾರು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಚಪಾತಿ ಜೊತೆ ಟ್ರೈ ಮಾಡ್ತಿದ್ದೀನಿ. ಅನ್ನದ ಜೊತೆಗೆ ಟ್ರೈ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ.